ಇವಾಗ ಮೀಡಿಯಾದಲ್ಲಿ ಬಂದ್ಬಿಟ್ಟು ತುಂಬಾ ಏನಿದ್ದಾರೆ ಅಂದ್ರೆ ತುಂಬಾ ಪಾಸ್ ಆಗಿದ್ದಾರೆ. ಅವಾಗ ಪಾಸ್ ಆಗಿರೋದನ್ನ ಇನ್ನೂ ಪಾಸ್ ಮಾಡ್ಬೇಕು ಅಂದ್ರೆ ನಾವು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರನೇ ಇನ್ನ ಅವ್ರು ಬೂಸ್ಟ್ ಆಗ್ತಾರೆ. ನೀವೇನ್ ಮಾಡಲ್ಲ ಅಂದ್ರೆ ಎಷ್ಟಿಗೆ ಪಾಸ್ ಆಗುತ್ತೋ ಅಷ್ಟು ಏನಾಗುತ್ತೆ, ಡೌನ್ ಆಗುತ್ತೆ. ನಾವೆಲ್ಲರೂ ಸೇರಿದ್ರೇನೆ ಅವ್ರು ಇನ್ನ ಕೆಲಸ ಮಾಡಕ್ಕೆ ಏನಾಗುತ್ತೆ, ಚೆನ್ನಾಗಿರುತ್ತೆ. ಯಾಕಂದ್ರೆ ಈ ಮೀಡಿಯಾ ಬಂದ್ಬಿಟ್ಟು ಮೂಳೆಗೆ ಹೋಗ್ಬೇಕು, ಮೂಲೆಗೆ ಹೋಗ್ಬೇಕು, ಗ್ರಾಮಕ್ಕೆ ಹೋಗ್ಬೇಕು. ಯಾಕಂದ್ರೆ ಗ್ರಾಮದಲ್ಲಿ ಇರೋರಿಗೆ ಬಂದ್ಬಿಟ್ಟು ಏನ್ ಗೊತ್ತಾಗ್ತಾ ಇಲ್ಲ, ಏನ್ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ, ಏನ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ, ಅವ್ರಿಗೆ ಕಾನೂನು ಗೊತ್ತಾಗ್ತಾ ಇಲ್ಲ, ಅವರ ಹಕ್ಕು ಏನು ಅಂತ ಗೊತ್ತಾಗ್ತಾ ಇಲ್ಲ. ಹಾಗಾದ್ರೆ ಒಂದೊಂದು ಮನುಷ್ಯನ ಹಕ್ಕು ಏನು ಅಂತ ತಿಳಿದಿರ್ಬೇಕು. ಅದು ತಿಳಿದಿರ್ಬೇಕಂದ್ರೆ ಸಿಟಿಯಲ್ಲಿ ಇರೋರಿಗೆ ತಿಂದಿರುತ್ತೆ, ಆದ್ರೆ ಗ್ರಾಮದಲ್ಲಿ ಇರೋರಿಗೆ ತಿಂದಿರಲ್ಲ. ಅದನ್ನ ತಿಳಿಸ್ಕೊಡೋದು ಜವಾಬ್ದಾರಿ ನಮ್ದಿರುತ್ತೆ, ಆ ಕರ್ತವ್ಯ ನಮ್ದು ಇರುತ್ತೆ. ಹಾಗಾದ್ರೆ ನಾವು ಇರುವ ಜಾಗದಲ್ಲಿ ಈ ಹ್ಯೂಮನ್ ರೈಟ್ಸ್ ಬಗ್ಗೆ ನೀವು ತಿಳಿಸ್ಕೊಟ್ಟು ಮೆಂಬರ್ಶಿಪ್ ಮಾಡಕ್ಕೆ ನೀವು ಪ್ರಯತ್ನ ಪಟ್ರೆ ಅವ್ರಿಗೆ ಎಷ್ಟೋ ವಿಷಯಗಳು ಬಂದ್ಬಿಟ್ಟು ನಾವು ತಿಳಿಸ್ಕೊಡ್ಬೋದು. ಇದರಲ್ಲಿ ಮೆಂಬರ್ ಆದ್ರೆ ತುಂಬಾ ಅವ್ರಿಗೆ ಬಂದ್ಬಿಟ್ಟು ಮೀಡಿಯಾದಲ್ಲಿ ಕೂಡ ವಾಟ್ಸಪ್ ಗ್ರೂಪ್ ಅಲ್ಲಿ ಕೂಡ ಅವ್ರಿಗೆ ತುಂಬಾ ತಿಳಿಸ್ಕೊಡ್ಬೋದು. ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ ವಾಟ್ಸಪ್ ಅಲ್ಲಿ ಒಂದು ಮೆಸೇಜ್ ಹಾಕಿದ್ರೆ ಅದಕ್ಕೆ ನಮ್ಮವ್ರು ಬಂದ್ಬಿಟ್ಟು ಯಾರು ಯಾವ ಡಿಪಾರ್ಟ್ಮೆಂಟ್ ಇಲ್ಲಿ ಇರ್ತಾರೆ, ಯಾರು ಯಾವ ಕೆಲಸದಲ್ಲಿ ಇರ್ತಾರೆ, ಅವರು ಆ ಡಿಪಾರ್ಟ್ಮೆಂಟ್ ಆ ಕೆಲಸ ಅವರು ಮಾಡ್ತಾರೆ. ಮೊನ್ನೆ ಬಂದ್ಬಿಟ್ಟು ಒಂದು ಚಿಕ್ಕದು ಒಂದು ತೊಂದರೆ ಆಗಿತ್ತು. ಏನ್ ತೊಂದರೆ ಅಂದ್ರೆ 2 ವರ್ಷಕ್ಕೆ ಮುಂಚೆ ಒಬ್ರು ಬಂದ್ಬಿಟ್ಟು ಒಬ್ಬರ ಹತ್ರ ಕೆಲಸ ಮಾಡ್ಕೊಂಡಿದ್ದಾರೆ. ಕೆಲಸ